ಹಲೋ ಸ್ನೇಹಿತರೆ, ನಮಸ್ತೆ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾವು ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬೇಗ ಬರುತ್ತವೆ ಸ್ನೇಹಿತರೆ. ಆದ್ದರಿಂದ ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ. ನಾವು ಈಗಾಗಲೇ ಹಲವಾರು ವಿಡಿಯೋಗಳು ಮಾಡಿ ಹಾಕಿದ್ದೇವೆ. ಆ ವಿಡಿಯೋಗಳನ್ನು ಒಮ್ಮೆ ನೀವು ನೋಡಬಹುದು ಸ್ನೇಹಿತರೆ. ನಾವು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀವಪ್ಪ ಅಂತಂದರೆ, ಕಾಸ್ಟ್ ಇನ್ಕಮ್ನ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಈಸಿಯಾಗಿ ಹಾಕುವುದು ಎಂದು ಹೇಳ್ತಾ ಇದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೇನ್ ಕಾಸ್ಟ್ ಇನ್ಕಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಎಲ್ಲವೂ ಈ ವಿಡಿಯೋದಲ್ಲಿ ಹೇಳಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲು ನೀವು ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿ, ನಂತರ ಈ ರೀತಿಯಾಗಿ ಲಿಂಕ್ ಬರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಿ. ನಂತರ ಮೇಲೆ ನೋಡಿ ಸ್ನೇಹಿತರೆ, ಭೂಮಿ ಆನ್ಲೈನ್ ಅಂತ ಬಂದಾಗ ಈ ರೀತಿಯಾಗಿ ಬರುತ್ತದೆ. ಇದರಲ್ಲಿ ಅಲ್ಲಿ ಕೆಳಗಡೆ ಲಿಂಕ್ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಫಿಷಿಯಲ್ ವೆಬ್ಸೈಟಿಗೆ ಲಾಗಿನ್ ಆಗಬಹುದು. ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಬರುತ್ತದೆ. ಇದರಲ್ಲಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿಕೊಳ್ಬೇಕು ಸ್ನೇಹಿತರೆ. ನಿಮ್ಮ ಹತ್ರ ಏನಾದರೂ ಲಾಗಿನ್ ಐ ಡಿ ಇರಲಿಲ್ಲಪ್ಪ ಅಂತಂದರೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡುವ ಮೂಲಕ ನೀವು ಲಾಗಿನ್ ಐ ಡಿನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಯಾವುದೇ ಅಮೌಂಟ್ ಕಟ್ಟುವ ಅವಶ್ಯಕತೆ ಇಲ್ಲ. ನೀವು ಫ್ರೀಯಾಗಿ ಆ ಲಾಗಿನ್ ಐ ಡಿನ ಕ್ರಿಯೇಟ್ ಮಾಡಿಕೊಳ್ಬೋದು. ನಮ್ಮ ಹತ್ರ ಆಲ್ರೆಡಿ ಲಾಗಿನ್ ಐ ಡಿ ಇರೋದ್ರಿಂದ ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತಾ ಇದ್ದೀನಿ. ಓಕೆ, ಲಾಗಿನ್ ಆಗಿದೆ ಸ್ನೇಹಿತರೆ. ಲಾಗಿನ್ ಆದಾಗ ಇದರಲ್ಲಿ ತುಂಬ ಸರ್ವಿಸ್ಗಳಿದ್ದಾವೆ. ನಾವು ಡೈರೆಕ್ಟ್ ನಾಡ ಕಚೇರಿ ಸರ್ವಿಸ್ಗೆ ಹೋಗೋಣ. ನಾಡ ಕಚೇರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರ್ತದೆ. ಇದರಲ್ಲಿ 5.0 ಓಪನ್ ಮಾಡಿಕೊಳ್ಬೇಕು. ಸೊ ನಾನು ನಾಡ ಕಚೇರಿ ಕ್ಲಿಕ್ ಮಾಡಿದ್ಮ್ಯಾಗ ಕಾಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ತೇನೆ. ಆವಾಗ ಈ ರೀತಿಯಾಗಿ 5.0 ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ, 5.0 ವೆಬ್ಸೈಟ್ ಓಪನ್ ಆದ ನಂತರ ಇದರಲ್ಲಿ ತುಂಬ ಸರ್ವಿಸ್ಗಳು ಇದ್ದಾವೆ ಸ್ನೇಹಿತರೆ. ಅದರಲ್ಲಿ ನಾವು ಇವಾಗ ಕಾಸ್ಟ್ ಇನ್ಕಮ್ನ ಅರ್ಜಿ ಹಾಕುವುದಂತ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಮೇನ್ ವೆಬ್ಸೈಟ್ ಮುಖ್ಯ ಪೇಜ್ನಲ್ಲಿ ಏನೇನಿದೆ ಅಂತಂದರೆ ನೋಡಬಹುದು, ಗಮನಿಸಬಹುದು. ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡುತ್ತಿರುವುದು ಮತ್ತು ಪ್ರಿಂಟನ್ನು ತೆಗೆದುಕೊಳ್ಳುವುದು ಇತ್ಯಾದಿಗಳಿದ್ದಾವೆ. ನಾವು ಡೈರೆಕ್ಟಾಗಿ ಕಾಸ್ಟ್ ಇನ್ಕಮ್ ಮೇಲೆ ಕ್ಲಿಕ್ ಮಾಡಿ ನಂತರ ಜಾತಿಯ ಪ್ರಮಾಣ ಪತ್ರ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಬರುತ್ತದೆ ಸ್ನೇಹಿತರೆ. ಇದರಲ್ಲಿ ನೀವು ಗಮನಿಸಬಹುದು ನೋಡಿ, ಏನೇನು ಡಾಕ್ಯುಮೆಂಟ್ಸ್ ಬೇಕು. ಕಾಸ್ಟ್ ಇನ್ಕಮ್ ಹಾಕಬೇಕಂತಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಆ ಎಲ್ಲವೂ ಇದರಲ್ಲಿ ತೋರಿಸಿದೆ ಸ್ನೇಹಿತರೆ. ಈ ಕೆಳಗಿನ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇದ್ದರೆ ಕಾಸ್ಟ್ ಇನ್ಕಮ್ಗೆ ನೀವು ಅರ್ಜಿಯನ್ನು ಹಾಕಿಕೊಳ್ಳಬಹುದು. ನೋಡಿ, ನಾನು ಮುಂದುವರಿಸೆ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲವೂ ನೀಟಾಗಿ ತೋರಿಸ್ತಾ ಇದ್ದೀನಿ. ಒಂದು ಅರ್ಜಿ ಹಾಕಿ ತೋರಿಸ್ತಿದ್ದೀನಿ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬೋದು. ಹಾಗೂ ನೀವು ಮೇನ್ ದಾಖಲೆಗಳು ಏನೇನು ಬೇಕಂತ ಅಲ್ಲಿ ಸೂಚನೆ ಕೆಳಗಡೆ ಕೊಟ್ಟಿರ್ತಾರೆ. ಒಂದು ಸಾರಿ ನೀವು ಗಮನಿಸಬಹುದು ಸ್ನೇಹಿತರೆ. ಮತ್ತು ಆ ಎಲ್ಲ ದಾಖಲೆಗಳು ಎಷ್ಟು KB ಒಳಗಡೆ ಇರಬೇಕಂತ ಇದೆ ನೋಡಿ. ಎಲ್ಲವೂ ದಾಖಲೆಗಳು 200 KB ಒಳಗಡೆ ಇರಬೇಕು. ಮತ್ತು ನೀವು ಕನ್ನಡದಲ್ಲಿ ಹಾಕಂಗಿದ್ರೆ ಕನ್ನಡದಲ್ಲಿ ಬರುತ್ತೆ ಸರ್ಟಿಫಿಕೇಟು, ಇಂಗ್ಲೀಷ್ನಲ್ಲಿ ಹಾಕಬೇಕಾದ್ರೆ ಇಂಗ್ಲೀಷ್ನಲ್ಲಿ ಬರುತ್ತೆ ಸರ್ಟಿಫಿಕೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ನೀವು ಫೋಟೋ ಇರುತ್ತಲ್ಲ ಸ್ನೇಹಿತರೆ, ಆ ಫೋಟೋವು 50 KB ಒಳಗಡೆ ಇರಬೇಕು ಸ್ನೇಹಿತರೆ. 50 KB ಮೇಲ್ಪಟ್ಟಿದ್ರೆ ಅದು ತೊಗೋದಿಲ್ಲ ಅಂತ ಇದೆ ನೋಡಿ. ಈ ರೀತಿ ಎಲ್ಲ ದಾಖಲೆಗಳಿದೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ಎಲ್ಲ ಡಾಕ್ಯುಮೆಂಟ್ಗಳು ಸ್ಟಾರ್ ಮಾರ್ಕ್ ಇದೆಯಲ್ಲ ಸ್ನೇಹಿತರೆ, ಆ ಸ್ಟಾರ್ ಮಾರ್ಕ್ ಇದು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕಾಗಿರುತ್ತದೆ. ಅದರಿಂದ ನಾವು ಈಗ ಮುಂದುವರ್ಸೋಣ ಬನ್ನಿ. ಓಕೆ, ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಬರ್ತದೆ. ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇತ್ತಪ್ಪ ಅಂದರೆ ಹೌದಂತ ಕೊಡಿ. ಹೌದಂತ ಕೊಟ್ಟು ನೀವು ರೇಷನ್ ಕಾರ್ಡ್ ನಂಬರ್ನ ಹಾಕಿಕೊಳ್ಳಬೇಕು. ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಲಿಲ್ಲಪ್ಪ ಅಂದರೆ ಇಲ್ಲ ಅಂತ ಕೊಡಿ. ಇಲ್ಲ ಅಂತ ಕೊಟ್ಟಾಗ ಈ ರೀತಿಯಾಗಿ ಬರುತ್ತದೆ. ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ DBT ಕರ್ನಾಟಕ ಅಂತ ಬಂತಲ್ಲ, ಇದರ ಮೂಲಕ ನೀವು ಅವರ ಆಧಾರ್ ಕಾರ್ಡ್ ನಂಬರ್ನ ಅಥವಾ ಅವರ ಆಧಾರ್ ಕಾರ್ಡ್ ನಂಬರ್ ಮತ್ತು ಹೆಸರನ್ನ ಹಾಕಿಕೊಳ್ಳಬೇಕು. ಅವರ ಆಧಾರ್ ಕಾರ್ಡ್ನಲ್ಲಿ ಅವರ ಕನ್ನಡದಲ್ಲಿ ಹೆಸರು ಇರುತ್ತಲ್ಲ, ನೀವು ಕನ್ನಡದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಕನ್ನಡ ಅಂತ ಕೇಳುತ್ತೆ. ಅದರಿಂದ ಕನ್ನಡದಲ್ಲಿ ಅವರ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ಥರ ಹೆಸರನ್ನು ಹಾಕಿಕೊಳ್ಳಬೇಕು ಸ್ನೇಹಿತರೆ. ನೀವೇನಾದರೂ ಬೇರೆ ಥರ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಕೊಂಡಿದ್ದೀರಿ ಅಂತಂದರೆ ನೀವು ಮುಂದುವರಿಸಲು ಆಗೋದಿಲ್ಲ. ಅದರಿಂದ ಹೆಸರು ಏನಿರುತ್ತಲ್ಲ ಅದೇ ಹೆಸರನ್ನು ಕರೆಕ್ಟಾಗಿ ನೋಡಿಸಿ ಹಾಕಿಕೊಂಡ ನಂತರ ಅವರ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಬೇಕು. ನೋಡಿರಿ, ನಾನು ಎಕ್ಸಾಂಪಲ್ ನಿಮಗೆ ಒಂದು ಅಪ್ಲಿಕೇಶನ್ ಹಾಕಿ ತೋರಿಸ್ತಾ ಇದ್ದೀನಿ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡಿ, ನಂಬರನ್ನು ಹಾಕಿದ ನಂತರ ನಾನು ಟಿಕ್ ಮಾರ್ಕ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ನೀವು ಇದೇ ರೀತಿಯಾಗಿ ಮಾಡಬಹುದು. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅಲ್ಲಿ ಜಿಲ್ಲೆ ಕೇಳುತ್ತೆ ಸ್ನೇಹಿತರೆ. ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ತಾಲೂಕು ಕೇಳುತ್ತೆ, ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅಥವಾ ನೀವು ಗ್ರಾಮೀಣ ಪ್ರದೇಶನ ಅಥವಾ ನಗರ ಪ್ರದೇಶನ ಅಂತ ಕೇಳುತ್ತೆ ಸ್ನೇಹಿತರೆ. ನೀವು ಗ್ರಾಮೀಣದವರಾದರೆ ಹಳ್ಳಿಯವರಾಗಿದ್ದರೆ ಗ್ರಾಮೀಣ ಅಂತ ಕೊಡಿ.
ನೀವೇನಾದರೂ ಸಿಟಿ ಅಥವಾ ನಗರ ಪ್ರದೇಶದಾದರೆ ನಗರ ಅಂತ ಕೊಡಿ. ಓಕೆ, ನಾನು ಎಲ್ಲವೂ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಸಾರಿ ನೀವು ಇದೇ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನೋಡಿ, ಹೋಬಳಿ ಸೆಲೆಕ್ಟ್ ಮಾಡಿ ಗ್ರಾಮ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಿಕೊಂಡ ನಂತರ ನೀವು ಅರ್ಜಿದಾರರ ಹೆಸರು ಅಂತ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ಅವ್ರು ಮದುವೆ ಆಗಿದ್ದಾರಪ್ಪ ಅಂತಂದರೆ ಗಂಡ್ಮಕ್ಳು ಇದ್ದೀರಂದರೆ ಶ್ರೀ ಅಂತ ಕೊಡಬೇಕು, ಹೆಣ್ಮಕ್ಳು ಇದ್ದೀರಂದರೆ ಶ್ರೀಮತಿ ಅಂತ ಕೊಡಬೇಕು ಮದುವೆ ಆಗಿದ್ದರೆ. ಮದುವೆ ಆಗಿಲ್ಲಪ್ಪ ಅಂದರೆ ಕುಮಾರ ಅಥವಾ ಕುಮಾರಿ ಅಂತ ಕೊಡಬೇಕು ಸ್ನೇಹಿತರೆ. ತಂದೆ ಅಂತ ಇತ್ತಪ್ಪ ಅಂತಂದರೆ ಅವರು ಈಗ ಎಕ್ಸಾಂಪಲ್ ಮದುವೆ ಆಗಿಲ್ಲಪ್ಪ ಅಂದರೆ ತಂದೆ ಹೆಸರು ಹಾಕಬೇಕು, ಮದುವೆ ಆಗಿದ್ರಪ್ಪ ಅಂದರೆ ಗಂಡನ ಹೆಸರು ಹಾಕಬೇಕು. ಸೊ ತಂದೆ ಅಂತಂದರೆ ಭಿನ್ನ ಅಂದರೆ ತಂದೆ ಸ್ನೇಹಿತರೆ, ಕೋ ಅಂದರೆ ಗಂಡ ಅಂತ ಅರ್ಥ. ಸೊ ಅದನ್ನು ಗಮನದಲ್ಲಿಟ್ಕೊಳ್ಳಿ. ನೀವೇನಾದರೂ ಎಕ್ಸಾಂಪಲ್ ಮದುವೆ ಆದವ್ರದ್ದು ಆಗ್ತಾ ಇದ್ದೀರಂತಂದರೆ ಭಿನ್ನ ಅಂತ ಹಾಕಿದ್ರಂದರೆ ಅವರ ಮುಂದೆ ತಂದೆ ಅಂತ ಬರುತ್ತೆ ಸ್ನೇಹಿತರೆ. ಅದರಿಂದ ಇದನ್ನು ನೋಡಿಗಿಸಿ ಹಾಕಿಕೊಳ್ಳಬೇಕು. ಅವರ ತಾಯಿ ಹೆಸರನ್ನು ಹಾಕಿಕೊಳ್ಬೇಕು ಸ್ನೇಹಿತರೆ. ಅರ್ಜಿದಾರರ ತಾಯಿ ಹೆಸರು ಕೇಳ್ತಾಯಿದೆ, ತಾಯಿ ಹೆಸರನ್ನು ನೋಡಿ ನೀಟಾಗಿ ತಾಯಿ ಹೆಸರು ನೋಡಿಗಿಸಿ ಹಾಕಿಕೊಳ್ಳಿ. ನಾನು ಎಕ್ಸಾಂಪಲ್ ಒಂದು ಹಾಕ್ತಾಯಿದ್ದೀನಿ ನೋಡಿ, ಈ ರೀತಿಯಾಗಿ ಕನ್ನಡದಲ್ಲಿ ಟೈಪ್ ಮಾಡಿಕೊಳ್ಳಿ. ನಂತರ ವಿಳಾಸ ಕೇಳ್ತಿದ್ದಾರೆ, ವಿಳಾಸವನ್ನು ಹಾಕಿ. ವಿಳಾಸ ಅಂದರೆ ಅವ್ರ ಊರನ್ನು ಹಾಕಿ ಮತ್ತು ಅವ್ರ ತಾಲೂಕನ್ನ ಹಾಕಿ, ಅವ್ರ ಡಿಸ್ಟಿಕ್ನ ಹಾಕಿ, ನಂತರ ಪಿನ್ ಕೋಡ್ನ ಹಾಕಿ. ಪಿನ್ ಕೋಡ್ನ ಎಂಟರ್ ಮಾಡಿದ ನಂತರ ಮೊಬೈಲ್ ನಂಬರ್ನ ಹಾಕಿಕೊಳ್ಬೇಕು ಸ್ನೇಹಿತರೆ. ಮೊಬೈಲ್ ನಂಬರ್ನ ಹಾಕಿ OTP ಕಳುಹಿಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ನಾನು ಎಕ್ಸಾಂಪಲ್ ಈಗ ಮೊಬೈಲ್ ನಂಬರ್ನ ಹಾಕಿದ್ದೀನಿ, OTP ಕಳಿಸಿದ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ, ನೋಡಬಹುದು. ಓಕೆ, OTP ಕಳಿಸಿದೆ ಸ್ನೇಹಿತರೆ. ಆ OTPನ ಎಂಟ್ರಿ ಮಾಡ್ಕೊಳ್ಬೇಕು. ನನಗೆ OTP ಬಂದಿದೆ, OTPನ ಎಂಟ್ರಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. OTP ಈ ರೀತಿಯಾಗಿ ಎಂಟ್ರಿ ಮಾಡಿಕೊಂಡು ಪರಿಶೀಲಿಸಿದ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ OTP ಸಕ್ಸಸ್ಫುಲ್ ವೆರಿಫೈಡ್ ಅಂತ ಬರುತ್ತೆ ಸ್ನೇಹಿತರೆ. ಈ ರೀತಿ ಬರಲೇಬೇಕು ಕಂಪಲ್ಸರಿ. ಆಮೇಲೆ ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿನೂ ಹಾಕಿ ಗೆಟ್ OTP ಮೇಲೆ ಕೊಡಿ ಸ್ನೇಹಿತರೆ. OTP ಕಳಿಸಿದ ಮ್ಯಾಗ OTP ಏನು ಬರುತ್ತೆ OTP ಎಂಟ್ರಿ ಮಾಡಿಕೊಂಡು ಸೇಮ್ ಇದೇ ರೀತಿ ಮಾಡಬೇಕು ಸ್ನೇಹಿತರೆ. ಅದೇ ರೀತಿ OTP ಎಂಟ್ರಿ ಮಾಡಿ ಪರಿಶೀಲಿಸಿ ಕೊಟ್ಟಾಗ ಸೇಮ್ ಅದು ವೆರಿಫೈ ಆಗಬೇಕು ಸ್ನೇಹಿತರೆ. ವೆರಿಫೈ ಆಯ್ತಪ್ಪ ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಹೋಗಲು ಸಾಧ್ಯ. ಆದ್ದರಿಂದ ವೆರಿಫೈ ಮಾಡಲು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದು OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರಬೇಕು ಸ್ನೇಹಿತರೆ. ಎರಡು OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬಂದಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮ ಪ್ರಮಾಣ ಪತ್ರವನ್ನು ಡಿಜಿಲಾಕರ್ಗೆ ತಳ್ಳಲು ನೀವು ಬಯಸುವಿರಾ? ಹೌದು ಅಂತ ಕೊಡಿ ಸ್ನೇಹಿತರೆ. ಇಲ್ಲ ಅಂತ ಕೊಟ್ಟರೆ ನೀವು ಡಿಜಿಲಾಕರ್ನಲ್ಲಿ ಈ ಪ್ರಮಾಣ ಪತ್ರವನ್ನು ತೆಗೆಯಲು ಸಾಧ್ಯ ಇಲ್ಲ. ಆದ್ದರಿಂದ ಹೌದು ಅಂತ ಕೊಡಿ. ನೀವು ಡೈರೆಕ್ಟ್ ನಿಮ್ಮ ಇನ್ಕಮ್ ಕಾಸ್ಟ್ ಇರಲಿಲ್ಲಪ್ಪ ಅಂದರೆ ಡಿಜಿಲಾಕರ್ನಲ್ಲಿ ಮೂಲಕ ನೀವು ಇನ್ಕಮ್ ಕಾಸ್ಟ್ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಬಹುದು. ಇವಾಗ ಹೌದು ಅಂತ ಕೊಟ್ಟರೆ ಮಾತ್ರ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪೇಜ್ ಓಪನ್ ಆಯಿತು. ಇದರಲ್ಲಿ ಮೀಸಲಾತಿ ವರ್ಗ ಅಂತ ಕೇಳ್ತಿದೆ. ಮೀಸಲಾತಿ ಯಾವ ವರ್ಗ ಇದೆ ಆ ವರ್ಗವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತು ಜಾತಿ ಅಂತ ಕೇಳುತ್ತಲ್ಲ ಸ್ನೇಹಿತರೆ, ಅವರು ಯಾವ ಜಾತಿ ಪಂಗಡಗಳಿರ್ತಾವಲ್ಲ ಅದರಲ್ಲಿ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಾನು ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಬೇಕು. ನೋಡಿ, ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಭಾಳಷ್ಟು ಜಾತಿಗಳಿರ್ತವೆ. ಒಂದು ಸಾರಿ ಗಮನಿಸಿ ಹುಡುಕಿ ಸ್ನೇಹಿತರೆ. ಹುಡುಕಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಅವರ ಆದಾಯ ಅಂತ ಕೇಳ್ತಾರೆ ಸ್ನೇಹಿತರೆ. ಅವರ ಆದಾಯ ಎಷ್ಟಿದೆ ನೋಡಿಕೊಂಡು ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಂಥ ಉದ್ದೇಶ, ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಇವರು ಇನ್ಕಮ್ ಕಾಸ್ಟ್ ಮಾಡಿಸಲು ಉದ್ದೇಶ ಎದಕ್ಕೆ ಬೇಕಾಗಿದೆ ಇನ್ಕಮ್ ಕಾಸ್ಟ್ ಅಂತ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಸೆಲೆಕ್ಟ್ ಮಾಡಿಕೊಂಡ ನಂತರ ಲಾಸ್ಟ್ ಫೈನಲ್ ಆಪ್ಷನ್ ನೋಡಿ ಸ್ನೇಹಿತರೆ. ಇದು ಫೈನಲ್ ಆಗಿ ಇದರಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿಕೊಳ್ಬೇಕು. ಆದ್ದರಿಂದ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಮೊದಲೇ ನೀವು PDF ಫಾರ್ಮ್ಯಾಟ್ನಲ್ಲಿ ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕು. 200 KB ಒಳಗಡೆ ಇರಬೇಕು ಸ್ನೇಹಿತರೆ. 200 KB ಮೇಲ್ಪಟ್ಟಿದ್ದರೆ ಇದರಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಆಗೋದಿಲ್ಲ. ಫೋಟೋ ಒಂದು ಮಾತ್ರ 50 KB ಒಳಗಡೆ ಇರಬೇಕು ಸ್ನೇಹಿತರೆ. ನಾನು ಎಕ್ಸಾಂಪಲ್ ಫೋಟೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಒಂದೊಂದು ಡಾಕ್ಯುಮೆಂಟು ಅಪ್ಲೋಡ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ. ವಿಳಾಸದ ಪುರಾವೆ ಅಂತ ಇದೆ ಸ್ನೇಹಿತರೆ. ಓಕೆ, ಶಾಲಾ ದಾಖಲಾತಿ ಅಂತಿದೆ. ವಿದ್ಯಾಭ್ಯಾಸ ಹೊಂದಿದ್ದಲ್ಲಿ ಏನಾದರೂ ಅವರು ಸ್ಟೂಡೆಂಟ್ ಆಗಿದ್ರಪ್ಪ ಅಂದರೆ ಶಾಲಾ ದಾಖಲೆಯನ್ನು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ಆದ್ದರಿಂದ ನೋಡಿ, ನಾನು ಶಾಲಾ ದಾಖಲೆಯನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶಾಲಾ ದಾಖಲೆ ಅಂದರೆ ಏನು ಸ್ನೇಹಿತರೆ, ಅವರು ಶಾಲಾ ದೃಢೀಕರಣ ಆಗಿರ್ಬೋದು ಅಥವಾ TC ಅನ್ನು ಅಪ್ಲೋಡ್ ಮಾಡ್ಬೋದು. ಓಕೆ, ನಾನು TC ಅನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಈ ಶಾಲಾ ದೃಢೀಕರಣ ಇದ್ದರೂ ಅಪ್ಲೋಡ್ ಮಾಡಿದ್ರು ನಡೀತೆ ಸ್ನೇಹಿತರೆ. ಅಪ್ಲೋಡ್ ಮಾಡಿದ ನಂತರ ನೋಡಿ, ಮೇನ್ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ಸ್ಟಾರ್ ಮಾರ್ಕ್ ಇದ್ದದ್ದು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ಮತ್ತು ನೀವು ಅಪ್ಲೋಡ್ ಮಾಡಿದ ಮೇಲೆ ಫೈಲ್ ಅಪ್ಲೋಡೆಡ್ ಅಂತ ಬರಲೇಬೇಕು ಸ್ನೇಹಿತರೆ. ಅಪ್ಲೋಡ್ ಅಂತ ಬಂತಂತಂದರೆ ಅದು ಅಪ್ಲೋಡ್ ಆಗಿದೆ ಅಂತ ಅರ್ಥ. ನಾನು ಇವಾಗ ನೆಕ್ಸ್ಟ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಇದೇ ರೀತಿಯಾಗಿ ಅಪ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ನೋಡ್ತಿರೋರಿಗೆ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ದಿನಗಳಲ್ಲಿ ತುಂಬ ವಿಡಿಯೋಗಳನ್ನು ಮಾಡಿ ಹಾಕ್ತೇವೆ. ಆ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗ್ಬೋದು. ಅದರಿಂದ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನೋಡಿ, ಎಲ್ಲ ಡಾಕ್ಯುಮೆಂಟ್ಗಳು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೇನ್ ಅಂದರೆ ಗುರುತಿನ ಚೀಟಿ ಇದ್ದಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ಬೋದು. ಮತ್ತು ವಿಳಾಸದ ಪುರಾವೆ ಇದ್ದಲ್ಲೂ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ಬೋದು.
ಮತ್ತು ಈ ಥರ ಬೇರೆ ದಾಖಲಾತಿಗಳಿದ್ದರೆ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ನಮ್ಮ ಹತ್ರ ನಾನು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗುರುತಿನ ಚೀಟಿ ಮತ್ತು ವಿಳಾಸದ ಪುರಾವೆ ಸೇಮ್ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡ್ಬೋದು. ಸ್ಟಾರ್ ಮಾರ್ಕ್ ಇದು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ಎಲ್ಲ ಆದಮೇಲೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಆರ್ ಡಿ ನಂಬರ್ ಬರುತ್ತೆ. ಅದನ್ನು ಕಾಪಿ ಮಾಡಿ ಇಟ್ಕೊಂಡಿರಿ. ಕಾಪಿ ಮಾಡಿದ ನಂತರ ಓಕೆ ಅಂತ ಕೊಡಿ ಸ್ನೇಹಿತರೆ. ನೀವು ಗಮನಿಸಬಹುದು, ಇವಾಗ ಫೈನಲ್ ಆಗಿ ನಾವು ಏನೇನು ತುಂಬಿರ್ತೀವಿ ಎಲ್ಲವೂ ಒಂದು ರಿಸೀವ್ಡ್ ಮೂಲಕ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ. ಇದನ್ನು ನೀವು ಮೊದಲು ಒಂದು ಸಾರಿ ವೀಕ್ಷಿಸಿ ಇದರ ಎಲ್ಲವೂ ಡೀಟೇಲ್ಸ್ ಕರೆಕ್ಟ್ ಇತ್ತಪ್ಪ ಅಂತಂದರೆ ಈ ಸೈನಿಗೆ ಹೋಗಬೇಕು ಸ್ನೇಹಿತರೆ. ಆದ್ದರಿಂದ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ, ಆದ್ದರಿಂದ ಈ ಸೈನಿಗೆ ಮುಂದುವರಿಸಿ ಅಂತಿದ್ದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀವಿ. ಕ್ಲಿಕ್ ಮಾಡಿಕೊಂಡ ನಂತರ ಇದರಲ್ಲಿ ನೀವು ಕಸ್ಟಮರ್ ಅಂದರೆ ಯಾರು ಅರ್ಜಿದಾರರು ಇರ್ತಾರಲ್ಲ ಅವ್ರ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕು. ಅರ್ಜಿದಾರರ ಆಧಾರ್ ಕಾರ್ಡ್ ನಂಬರ್ನ ನೋಡಿ ಹೇಗೆ ಎಂಟ್ರಿ ಮಾಡ್ಕೊಳ್ತಿದ್ದಾರೆ. ಯಾಕಪ್ಪ ಅಂತಂದರೆ ಮೇಲ್ಗಡೆ 3 ಆಪ್ಷನ್ ಇದ್ದಾವೆ. ಒಂದು ಆಧಾರ್ ಕಾರ್ಡ್ ನಂಬರು, ವರ್ಚುವಲ್ ID, UID ಟೋಕನ್ ಅಂತಿದೆ. ಅದರಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಂತಿದೆಯಲ್ಲ ಅದರ ಮೇಲೆ ಸೆಲೆಕ್ಟ್ ಮಾಡಿರಲೇಬೇಕು. ಮತ್ತು ಕೆಳಗಡೆ ಆಧಾರ್ OTP ಅಂತಿದೆ ಮತ್ತು ಆಧಾರ್ OTP ಅಂತಿದೆ. ನೀವು ಆಧಾರ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಗೆಟ್ OTP ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೀವೇನಾದರೂ ಬೇರೆದು ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರಪ್ಪ ಅಂದರೆ ನಿಮಗೆ OTP ಬರೋದಿಲ್ಲ. ಆದ್ದರಿಂದ ಈ ರೀತಿಯಾಗಿ ನೀಟಾಗಿ ನೋಡಿಕೊಂಡು ಓಕೆ ಅಂತ ಕೊಟ್ಟಾಗ ನಿಮಗೆ ಒಂದು OTP ಬರುತ್ತೆ. ಆ OTPಯನ್ನು ನೀವು ಇದರಲ್ಲಿ ಎಂಟರ್ ಮಾಡಿಕೊಳ್ಬೇಕು. ನಾನು ನಿಮಗೆ ಎಂಟರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು OTP ಬಂದಿದೆ. ಆ OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಆಯಿತು ಸ್ನೇಹಿತರೆ. ಫೈನಲಾಗಿ ಸಬ್ಮಿಟ್ ಆಯಿತು. ಇವಾಗ ಪೇಮೆಂಟ್ ಮಾಡಬೇಕು. ಈ ಪೇಮೆಂಟ್ಗೆ ಎಷ್ಟು ಅಮೌಂಟ್ ಇದೆ ಎಲ್ಲವೂ ಡೀಟೇಲ್ಸಾಗಿ ತೋರಿಸ್ತೆ. ಹಣ ಪಾವತಿಸಲು ಮುಂದುವರಿಸಿ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಮೇನ್ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಹಣ ಪಾವತಿ ಮಾಡುವ ಪೇಜ್ ಓಪನ್ ಆಗುತ್ತೆ ನೋಡಿ. ಸ್ವೀಕೃತಿ ಅಮೌಂಟು 40 ರೂಪಾಯಿ ಅಂತ ತೋರಿಸ್ತಾ ಇದೆ. ಅಮೌಂಟ್ ತೋರಿಸ್ತಾ ಇದೆ ಮತ್ತು ಅರ್ಜಿ ಸಂಖ್ಯೆ ತೋರಿಸ್ತಾ ಇದೆ. ಅಲ್ಲಿ ಮೇನ್ ಟಿಕ್ ಮಾರ್ಕ್ ಮೇಲೆ ಟಿಕ್ ಮಾಡಿಕೊಂಡು ಎಲ್ಲವೂ ಒಂದು ಸಾರಿ ಓದೋಂಗಿದ್ದರೆ ಓದ್ಕೊಳ್ಬೋದು. ನೀವು 2 ರೀತಿಯಲ್ಲಿ ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ. ಒಂದು ವಾಲೆಟ್ ಮೂಲಕ ಪೇಮೆಂಟ್ ಮಾಡ್ಬೋದು. ನಿಮಗೆ ಭೂಮಿ ID ಕ್ರಿಯೇಟ್ ಮಾಡೋತ್ತಿಗೆ ಒಂದು ವಾಲೆಟ್ ಕ್ರಿಯೇಟ್ ಆಗಿರುತ್ತಲ್ಲ ಆ ವಾಲೆಟ್ ಮೂಲಕ ಮಾಡ್ಬೋದು ಅಥವಾ ಫೋನ್ಪೇ ಮೂಲಕ ಭೀ ಮಾಡ್ಬೋದು. ನಾನು ಎಕ್ಸಾಂಪಲಿಗೆ ಫೋನ್ಪೇ ಮೂಲಕ ಮಾಡ್ತಾಯಿದ್ದೀನಿ. ಈ ಫೋನ್ಪೇ ಮೂಲಕ ಈಜಿಯಾಗಿದೆ ಸ್ನೇಹಿತರೆ. ಅದರಿಂದ ಡೈರೆಕ್ಟ್ ಸ್ಕ್ಯಾನ್ ಮಾಡೋ ಮೂಲಕ ಪೇಮೆಂಟ್ ಮಾಡ್ಬೋದು. ಓಕೆ, ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ಮೊಬೈಲ್ ನಂಬರ್ನ ಹಾಕಿ ಮತ್ತು ಪಾವತಿಸಲು ಮುಂದುವರಿಸ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಮೊಬೈಲ್ ನಂಬರ್ ಹಾಕಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ಫೋನ್ಪೇ ಇರುತ್ತಲ್ಲ ಆ ಫೋನ್ಪೇಗೆ ಡೈರೆಕ್ಟ್ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಆ ಮೆಸೇಜ್ ಕ್ಲಿಕ್ ಮಾಡಿ ಪೇಮೆಂಟ್ನ ಮಾಡಬೇಕು. ಪೇಮೆಂಟ್ ಮಾಡಿದಿರಪ್ಪ ಅಂತಂದರೆ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಡಾಟಾ ಫೆಚ್ ಆಗುತ್ತೆ ಸ್ನೇಹಿತರೆ. ಪೇಮೆಂಟ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ನನಗೆ ನನ್ನ ಫೋನಿಗೆ ಮೆಸೇಜ್ ಬಂದಿದೆ. ನಾನು ಪೇಮೆಂಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಪೇಮೆಂಟ್ ಮಾಡಿ ಸ್ಥಿತಿಯನ್ನು ಪರಿಶೀಲಿಸಿದ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಪೇಮೆಂಟ್ ಬಂದಿದೆ. ನಾನು ಪೇಮೆಂಟ್ ಫೋನ್ಪೇ ಮೂಲಕ ಮಾಡ್ತಾಯಿದ್ದೀನಿ. ಫೋನ್ಪೇ ಮೂಲಕ ನೀವು ಡೈರೆಕ್ಟ್ ಪೇಮೆಂಟ್ ಮಾಡಿದ ನಂತರ ಸ್ಥಿತಿಯನ್ನು ಪರಿಶೀಲಿಸಿದ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು ಸ್ನೇಹಿತರೆ. ಈ ರೀತಿಯಾಗಿ ಬಂದಾಗ ನೆಕ್ಸ್ಟ್ ಮುಂದುವರಿಸ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಡ್ಬೋದು ಪೇಮೆಂಟ್ ಸಕ್ಸಸ್ ನೋಡಿ ಸ್ನೇಹಿತರೆ. ಫೈನಲಾಗಿ ಪೇಮೆಂಟು ಆಯಿತು. ಹಾಗೂ ಲಾಸ್ಟ್ ಅಪ್ಲಿಕೇಶನ್ ಪ್ರಿಂಟ್ ಇದೆಯಲ್ಲ ಅದನ್ನು ಡೌನ್ಲೋಡ್ ಮಾಡಿ ಅಂತ ಬಂದಿದೆ. ಡೌನ್ಲೋಡ್ ಮಾಡಿದ್ದೀನಿ. ಹಾಗೂ ರಿಸಿಪ್ಟ್ನ ಡೌನ್ಲೋಡ್ ಮಾಡಿ ಅಂತ ಬಂದಿದೆ. ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ರಿಸಿಪ್ಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು ಸ್ನೇಹಿತರೆ. ಇಟ್ಕೊಂಡಾಗ ನೀವು 2 ಅಥವಾ 3 ದಿನದಲ್ಲಿ ಫೈನಲ್ ಪ್ರಿಂಟು ಬರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ಸೇವ್ ಮಾಡಿ ಇಟ್ಕೊಂಡಿರಿ. ಆರ್ ಡಿ ನಂಬರ್ ಇರುತ್ತೆ, ಅದರಲ್ಲಿ ಪೇಮೆಂಟ್ ಮಾಡೋದು ಡೇಟ್ ಇರುತ್ತೆ. ಈ ರೀತಿಯಾಗಿ ಸೇವ್ ಮಾಡಿ ಇಟ್ಕೊಂಡಾಗ ನಿಮ್ಮ ಹತ್ರ ಇರ್ಬೇಕು ಸ್ನೇಹಿತರೆ. ಇದರ ಮೂಲಕ ನೀವು ಸ್ಟೇಟಸ್ನ ಚೆಕ್ ಮಾಡಿಕೊಳ್ಬೋದು. ತುಂಬ ಈಜಿ ಇದೆ. ನಮ್ಮ ವಿಡಿಯೋನ ನೋಡ್ತಿರೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.